ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದ್ಯಾಳ ಪಿಯು ಗ್ರಾಮದಲ್ಲಿ ಈ ಮೊದಲೇ 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂತ ಶ್ರೀ ಗಾನಶ್ರೀ ಸರ್ಕಲ್ ಅನ್ನ ನಮ್ಮ ಗಾಣಿಗ ಬಂಧುಗಳು ಅದನ್ನ ಏನಾಗ್ತಾ ಇತ್ತು, ಶಿಥಿಲಗೊಳ್ತಾ ಇತ್ತು. ಅದನ್ನ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಏನ್ ಮಾಡಿದ್ರು, ಅದನ್ನ ತೆಗೆದು ಹೊಸದನ್ನ ನಿರ್ಮಾಣ ಮಾಡ್ಬೇಕಂತ ಕೇಸಿಂದ ಏನು ಹಳೇದನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಕೇಸಿಂದ ಏನು ಮನೆ ಮನೆಗೆ ಪಟ್ಟಿ ಎತ್ತಿ ಕೇಸಿಂದ ದೇಣಿಗೆಯನ್ನು ಪಡೆದುಕೊಂಡು ಅಭಿವೃದ್ಧಿ ಪಡಿಸ್ಬೇಕಂತ ಕೇಸಿಂದ ಮುಂದಾಗಿದ್ದು ಈಗ ನೈಜ ಘಟನೆ. ಆದ್ರೆ ಇಲ್ಲಿ ವಾತಾವರಣ ನೋಡಿದ್ರಪ್ಪ ಅಂತಂದ್ರೆ ಈಗ ನಾನು ನೋಡಿರುವಂತ ರೀತಿಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಹೊಸದ ನಿರ್ಮಾಣ ಮಾಡ್ತಾ ಇದಾರಂತೆ ಕೇಸಿಂದ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂತ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ನೀಡುವವರಲ್ಲಿ ಅವರು ಹೇಳಿದ್ರು ಏನಂತ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಕೇಸಿಂದ. ಮಾನ್ಯ ಶಾಸಕರೇ, ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಂತೀನಿ. 2013ರಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗೈತಲ್ಲ, ಆ ಆದೇಶವನ್ನು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ದಯವಿಟ್ಟು ಒಂದು ಓದಿ ಅದನ್ನ ತಿಳಿದುಕೊಂಡು ಆ ನಂತರ ಮಾತನಾಡ್ಬೇಕಂತ ಕೇಸಿಂದ ವಿನಂತಿಯನ್ನು ಮಾಡ್ಕೊಂತೀನಿ. ಅದೇ ರೀತಿಯಾಗಿ ಇನ್ನೊಂದು ತಮ್ಮ ಗಮನಕ್ಕೆ ತೋರ್ಬೇಕಪ್ಪ ಅಂತಂದ್ರೆ, ನಿಮ್ಮ ಮತಕ್ಷೇತ್ರದ ಒಂದು ನಂದಿಹಾಳ ಗ್ರಾಮ ಏನೈತಲ್ಲ, ನೀವು ಸಾಕಷ್ಟು ಸಲ ಅಲ್ಲಿ ಹೋಗಿದ್ದೀರಿ. ಆದ್ರೆ ನಿಮ್ ಕಣ್ಣಿಗೆ ಸರ್ಕಲ್ ಕಣ್ಣಿಗೆ ಬಿದ್ದಿಲ್ಲ ಅಂತ ಹೇಳಿದ್ರಿ. ಆಯ್ತು, ಓಕೆ, ಅದನ್ನು ಮರೆಮಾಚುವಂತ ಕೆಲಸ ನೀವು ಮಾಡಿದ್ರಿ. ಯಾಕಪ್ಪ ಅಂದ್ರೆ ನಾನು ನೋಡಿದಿನಪ್ಪ ಅಂತಂದ್ರೆ ನನ್ನ ಮೇಲ್ಮೇಲೆ ಬರ್ತಾ ಅದನ್ನ ಈ ಹಿಂದನ ನೋಡಿದ್ನಂತೆ ಕೇಸಿಂದ ನಾವು ಒಪ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಿದ್ರಿ ಅಂತ ಕೇಸಿಂದ ಮ್ಯಾಗ್ನವ್ರು ನಿಮ್ಮನ್ನ ಕೇಳ್ತಾರ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಕತ್ತೀರಿ, ನೀವು ಅದನ್ನ ನಾನು ನೋಡಿಲ್ಲ ಅಂತ ಕೇಸಿಂದ ಮರಿಮಾಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಮಾಡಿ ಅದರಿಂದ ನಮಗೇನು ತೊಂದರೆ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದರ ಪ್ರತ್ಯುತ್ತರವಾಗಿ ನಮ್ಮ ಸಮಾಜವು ನಿಮಗೆ ತಕ್ಕ ಪಾಠವನ್ನ ಕಲಿಸುತ್ತೆ. ಆ ಪಾಠವನ್ನ ಯಾವ ರೀತಿ ಕಲಿಸ್ಬೇಕಂತೇಳಿ ಈಗಾಗಲೇ ನಮ್ಮ ಗಾಣಿಗ ಸಮಾಜದ ಎಲ್ಲಾ ಬಂಧುಗಳು ಸಹಿತ ಈಗ ತಯಾರಿ ನಡೆಸಿಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಂದ್ಯಾಳ ಗ್ರಾಮದಲ್ಲಿ ನಡೀತಿರುವಂತ ಒಂದು ಶಾಂತಿಯುತವಾದಂತ ಹೋರಾಟವನ್ನ ಉಗ್ರ ರೂಪಕ್ಕೆ ತರುವಂತವನ್ನ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಆ ಉಗ್ರ ರೂಪ ಗಾಣಿಗರ ಮಲ್ಲಿಗೆದರೆ ನಂದಿ ಎದ್ರೆ ಗೂಳಿ, ಎದ್ದು ಗೂಳಿ ಯಾವತ್ತೂ ಸುಮ್ಮನೆ ಇರಂಗಿಲ್ಲ. ಒಂದಲ್ಲ ಒಂದ್ಸಲ ಒಬ್ಬರಿಗಾದ್ರೂ ಗುಮ್ಮುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂತಹ ಗಾಣಿಗ ಸರ್ಕಲ್ ಅನ್ನ ಅಭಿವೃದ್ಧಿ ಪಡಿಸಲು ಅನುಮತಿ ಮಾಡಿಕೊಡ್ಬೇಕಂತೇಳಿ ಕೇಸಿಂದ ಈ ಎಲ್ಲಾ ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಇಲಾಖೆಯವರನ್ನ ವಿನಂತಿಯನ್ನ ಮಾಡ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಯಾವುದೇ ಅಧಿಕಾರಿಗಳನ್ನಾತು ಒಂದು ಇಲಾಖೆಯನ್ನಾತು ದೂಷಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಇವತ್ತು 27/8/2026ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5ರವರೆಗೆ ಒಂದು ಮೌನ ಸತ್ಯಾಗ್ರಹ ಮಾಡ್ಬೇಕಂತ ಕೇಸಿಂದ ಗ್ರಾಮದ ಎಲ್ಲಾ ಹಿರಿಯರು ಮತ್ತು ಯುವಕರು, ಮಹಿಳೆಯರು, ಮುಖಂಡರು ಆಯೋಜಿಸಿದ್ರು. ಆ ಪ್ರತಿಭಟನೆಯನ್ನ, ಮೌನ ಪ್ರತಿಭಟನೆಯನ್ನ ಉಗ್ರ ರೂಪಕ್ಕೆ ಒಂದು ಪರಿವರ್ತನೆ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇವತ್ತು ಮಾಡ್ರಿ, ಅದು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ನೀಡ್ತೀವಿ. ದಯವಿಟ್ಟು ಇನ್ನೊಂದ್ಸಲ ನಾವು ವಿನಂತಿಯನ್ನ ಮಾಡ್ಕೋತೀನಿ. ಎಲ್ಲಾ ಅಧಿಕಾರಿಗಳಿಗಾಯ್ತು ಮತ್ತು ಒಳ್ಳೆ ಸ್ಥಳೀಯ ಶಾಸಕರಿಗಾಯ್ತು, ಸುಪ್ರೀಂ ಕೋರ್ಟ್ ಆದೇಶ 2013ರಲ್ಲಿ ಬಂದಿರುವಂತ ಆದೇಶವನ್ನ ದಯವಿಟ್ಟು ತಿಳಿದುಕೊಂಡು ಓದಿಕೊಂಡು ಅದರಲ್ಲಿರುವಂತ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಹೇಳಿಕೆಯನ್ನು ಕೊಡಿ ಅಂತ ಕೇಸಿಂದಪ್ಪ ಅಂತಂದ್ರೆ ನಮ್ಮ ಬಿಜಾಪುರದ ಮುಖಂಡರಾದಂತ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂತ ಶ್ರೀಯುತ ನಂದು ಅಣ್ಣ ಗಡಿಗೆ ಅವರನ್ನ ಏನೈತಲ್ಲ ಬೆಳಿಗ್ಗೆ 8 ಗಂಟೆಗೆನೆ ಪೊಲೀಸ್ ಸಿಬ್ಬಂದಿ ಅವರು ಕರೆದುಕೊಂಡು ಬಂದ ಕೇಸಿಂದ ತಿಡಗುಂಡಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದ ಸಂಬಂಧ ನಾವೇನೈತಲ್ಲ ತಿಡಗುಂಡಿ ಪೊಲೀಸ್ ಠಾಣೆಗೆ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಸಿಬ್ಬಂದಿಯವ್ರನ್ನ ರಿಕ್ವೆಸ್ಟ್ ಮಾಡಿಸೋಲಾಗಿ ನಾವೇನೈತಲ್ಲ ಇಲ್ಲಿಗೆ ಬಂದಿದೀವಿ. ಅವ್ರು ಹೇಳ್ತಾ ಇದಾರೆ 24 ತಾಸು ಅವ್ರು ಕಾಲಾವಧಿ ಇರ್ತೈತಿ, ಅಲ್ಲಿವರೆಗೂ ಬಿಡಕ್ ಆಗಲ್ಲ ಅಂತ ಹೇಳಿದ್ರು. ಆಯ್ತು, 24 ತಾಸುವರೆಗೂ ನಾವು ಸಹಿತ ಏನೈತಲ್ಲ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ಸಹಿತ ನಾವು ಕೂತ್ಕೊಳ್ಳಕ್ ರೆಡಿ ಇದೀವಿ. ಯಾಕಪ್ಪ ಅಂತಂದ್ರೆ 24 ತಾಸೊಳಗೆ ಈಗ ಸಮಯ 4 ಗಂಟೆ ಆಯ್ತು. ಬೆಳಗ್ಗೆ 8 ಗಂಟೆಗೆ ಕರೆದುಕೊಂಡು ಬಂದಿದ್ದಾರೆ. ಸಂಜೆ 4 ಗಂಟೆ ಆದ್ರೂ ಸಹಿತ ಅವರು ಒಬ್ರು ಹಾರ್ಟ್ ಪೇಷಂಟ್ ಇರುವಂತ ಒಬ್ಬ ವ್ಯಕ್ತಿ, ಅವ್ರಿಗೆ ಇವತ್ತಾದ್ರೂ ಸಹಿತ ಯಾವುದೇ ರೀತಿ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮುಂದೆ ಏನಾದರೂ ಅವರ ಆರೋಗ್ಯದಲ್ಲಿ ಆಯ್ತು ಇನ್ನಿತರ ಏನೇ ಹೆಚ್ಚು ಕಡಿಮೆ ಘಟನೆಗಳೇ ಆದ್ರಪ್ಪ ಅಂತಂದ್ರೆ ಇದಕ್ಕೆ ಮೂಲ ಹೊಣೆಗಾರ ಪೊಲೀಸ್ ಇಲಾಖೆ ಆಗತ್ತೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದನ್ನ ಮನದಟ್ಟ ಮಾಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಂತೇಳಿ ವಿನಂತಿಯನ್ನ ಮಾಡ್ಕೋತೀನಿ. ದಯವಿಟ್ಟು ನಂದು ಅಣ್ಣ ಗಡಿಗೆ ಅವರನ್ನ ಈ ಕೂಡಲೇ
ಬಿಡುಗಡೆಯನ್ನ ಮಾಡ್ಬೇಕಂತ ವಿನಂತಿ ಮಾಡ್ಕೊಂತೀನಿ. ಪ್ರತಿಭಟನೆ ನಡೀಬಾರ್ದನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತು ಯಾವುದೇ ರೀತಿ ಅಚಾತುರ್ಯ ಘಟನೆಗಳು ನಡೀಬಾರ್ದನ್ನೋ ಕಾರಣಕ್ಕೋಸ್ಕರ ನಾವೇನೈತಲ್ಲ ಕರ್ಕೊಂಬಂದು ಇಟ್ಕೊಂಡಿವಿ. ಅದಕ್ಕೋಸ್ಕರ 24 ತಾಸು ಟೈಮ್ ಇರ್ತೈತಿ. ನಾವು ಅಲ್ಲಿ ಮಟ್ಟ ಬಿಡಕ್ಕಾಗಲ್ಲ. ಅದ್ರೊಳಗೆ ನೀವು ಸಹಿತ ಬಿಡುವಂತದ್ದು ಮೇಲಿನ ಅಧಿಕಾರಿಗಳು ಆದೇಶ ಮಾಡಿದ್ರೆ ಅದ್ರೊಳಗೆ ಬಿಡ್ತೀವಿ ಅಂತ ಕೇಸಿಂದ ನಮ್ಮ ಠಾಣಾ ಸಿಬ್ಬಂದಿಯವರು ತಿಳಿಸಿದ್ದಾರೆ. ಮುಂದಿನ ನಡೆ ಏನಪ್ಪಾ ಅಂತಂದ್ರ ಈಗ ತಮ್ಮ ಮುಂದೆ ನಾವು ಹೇಳಂಗಿಲ್ಲ. ಯಾಕಪ್ಪ ಅಂತಂದ್ರ ಇದನ್ನೇ ಏನೈತಲ್ಲ ಬಂಡವಾಳ ಮಾಡ್ಕೊಂಡ್ ಕೇಸಿನ ಬೇರೆ ಒಂದು ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಆಗುವಂತ ಸಾಧ್ಯತೆಗಳು ಬಹಳ ಅದಾವು. ಈಗಾಗ್ಲೇನು ಈಗ ನೀವು ಹಿಂದೇನು ಒಂದು 15 ದಿನದಿಂದ ನೋಡಿರ್ಬೋದು. ಅವತ್ತು ನಮ್ಮ ಗಾಣಿಗ ಸಮಾಜದ ಹಿರಿಯರು ಮತ್ತು ಮಹಿಳೆಯರು ಮಾತಾಡಿದಂತ ಮಾತುಗಳನ್ನ ತಿಳಿದುಕೊಂಡು ಇಡೀ ಕರ್ನಾಟಕದಾದ್ಯಂತ ಸಹಿತ ಇದು ವಿಷಯ ಸ್ಪ್ರೆಡ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇದು ನಂದ್ಯಾಳ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುವಂತ ಒಂದು ರೂಪರೇಷೆಗಳನ್ನ ನಾವು ಹೆಣೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ನಮ್ಮ ಹಾಕಿರುವಂತ ಟೆಂಟ್ಗಳನ್ನಾಗಿರ್ಬೋದು, ಅಲ್ಲಿ ಕೂತಿರುವಂತ ನಮ್ಮ ಗಾಣಿಗ ಸಮಾಜದ ಬಂಧುಗಳನ್ನಾಗಿರ್ಬೋದು ಲಾಠಿ ಚಾರ್ಜ್ ಮಾಡುವ ಮೂಲಕ ಮತ್ತು ಟೆಂಟ್ ಕಿತ್ತುವ ಮೂಲಕ ಏನೈತಲ್ಲ ಅವ್ರನ್ನ ಚೆದರಿಸಿದುವಂತ ಕೆಲಸ ಮಾಡಿದ್ರು. ಮತ್ತು ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಏನ್ ಮಾಡಿದ್ರು, ಅರೆಸ್ಟ್ ಮಾಡ್ಕೊಂಬಂದ ಕೇಸಿಂದ ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಸಹಿತ ಬಂಧಿಸಿ ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ಏನೈತಲ್ಲ ಅಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯವರನ್ನ ಬಿಟ್ಟು ಅಲ್ಲಿ ಸಮಾಜದ ಸದಸ್ಯರನ್ನ ಛಿದ್ರ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಅಧಿಕಾರಿಗಳು ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೂ ಸಹಿತ ನಾನು ಇವತ್ತು ನಿಮ್ಮ ಮೂಲಕ ಏನೈತಲ್ಲ ಒಂದು ಧನ್ಯವಾದಗಳನ್ನ ಸಲ್ಲಿಸಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಗಾಣಿಗ ಸಮಾಜ ಇಡೀ ಜಗತ್ತಿಗೆ ಒಂದು ಬೆಳಕು ನೀಡುವಂತ ಸಮಾಜ. ಆ ಸಮಾಜ ಇವತ್ತು ಕತ್ಲಲ್ಲಿದೆ ಅನ್ನೋ ಕಾರಣಪ್ಪ ಅಂತಂದ್ರ ಸ್ಥಳೀಯ ಅಧಿಕಾರಿಗಳ ಕೈವಾಡನು ಸಹಿತನು ಅದ್ರ ಜೊತೆ ಇದೆ. ಮತ್ತೆ ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಶಾಸಕರ ಒಂದು ಮಾತಿಗೆ ಬದ್ಧರಾಗಿ ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರೇ ಸಹಿತ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ, ಇದೇ ಶಾಸಕರೇ ಮುಂದುವರಿಯಲ್ಲ. ಮುಂದೆ ಬರುವಂತ ಶಾಸಕರು ಸಹಿತ ಬೇರೆದವ್ರು ಇರ್ತಾರೆ. ಯಾಕಪ್ಪ ಅಂದ್ರೆ ಇವ್ರದ್ದು ಎಕ್ಸ್ಟೆಂಡ್ ಡೇಟ್ ಇರೋದು ಕೇಸಿಂದ ಕೇವಲ 5 ವರ್ಷಗಳ ಮಾತ್ರ, ನೀವಿರೋದು 60 ವರ್ಷಗಳ ಕಾಲ. ದಯವಿಟ್ಟು ಸಮಾಜದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಿರುವಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳದಿರ್ತೈತಿ. ದಯವಿಟ್ಟು ಅಧಿಕಾರಿಗಳಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ಕೋತೀನಿ, ಯಾವುದೇ ರೀತಿ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅವರ ಒತ್ತಡಕ್ಕೆ ಬಲಿಯಾಗದೆ ನ್ಯಾಯಯುತವಾಗಿ ಸಂವಿಧಾನಯುತವಾಗಿ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾನ್ಯ ಸ್ಥಳೀಯ ಅಧಿಕಾರಿಗಳು ಮಾಡ್ಬೇಕಂತ ಹೇಳಿಕೆಯಿಂದ ಈ ಮೂಲಕ ವಿನಂತಿಯನ್ನು ಮಾಡ್ಕೊಂತೀನಿ. ಅದು ಲಾಠಿ ಚಾರ್ಜ್ ಆಗಿದಂತೂ ಸತ್ಯ. 4 ರಿಂದ 5 ಯುವಕರಿಗೆ ಏನ್ ಮಾಡಿದಾರೆ, ಬಡ್ದಿದ್ದಾರೆ 4 ರಿಂದ 5 ಹುಡುಗರಿಗೆ ಬಡ್ದಿದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮ್ಮ ಹತ್ರ ಏನಾದ್ರು ವಿಡಿಯೋ ಇದೆ ಅಂತ. ಆ ವಿಡಿಯೋ ಮಾಡಕ್ ಹೋದಂತ ಯುವಕರನ್ನು ಸಹಿತ ಕುತ್ತಿಗೆ ಪಟ್ಟೆ ಹಿಡಿದ ಕೇಸಿಂದ ವ್ಯಾನ್ ಅಲ್ಲಿ ಎಳೆದು ಹಾಕುವಂತ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ, ಪೊಲೀಸ್ ಸಿಬ್ಬಂದಿಯವರು ಮಾಡಿದ್ದಾರೆ. ಅದೇನೈತಿ ಆ ವಿಡಿಯೋಗಳು ಸಹಿತ ನಮ್ಮ ಹತ್ರ ಇಲ್ಲ. ದಯವಿಟ್ಟು ಆ ವಿಡಿಯೋಗಳು ಸಿಕ್ಕ ತಕ್ಷಣ ನಾವೇನೈತಲ್ಲ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಬಂದಿನ್ರಿ ಅಂತ ಹೇಳಿದ್ರು. ಈಗ ಅವ್ರ ಆರೋಗ್ಯನೂ ನಾನು ಕೇಳ್ಕೊಂಡೆ, ಆರೋಗ್ಯವಾಗಿದ್ದಾರೆ, ಏನೋ ತೊಂದರೆ ಇಲ್ಲ. ಈಗ ಸದ್ಯದ ಕೆಲವೇ ಕ್ಷಣಗಳಲ್ಲಿ SP ಆಫೀಸಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಠಾಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದೆ ಏನೈತಲ್ಲ ಏನೇ ಆದರೂ ಸಹಿತ ಮುಂದೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ನಮ್ಮ ಗಾನಸಿರಿ ಸರ್ಕಲನ್ನು ಉಳಿಸ್ಕೋತೀವಿ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರಪ್ಪ ಅಂತ ಸ್ವಾಭಿಮಾನವನ್ನು ಉಳಿಸ್ಕೊಂಡು ನಮ್ಮ ಗಾಣಿಗ ಸರ್ಕಲನ್ನು ಉಳಿಸ್ಕೋತೀವಿ ಅಂತ ಈ ಮೂಲಕ ಹೇಳಕ್ಕಿಷ್ಟ. ಇದು ಪ್ರಜಾಪ್ರಭುತ್ವ ಸರ್ವಾಧಿಕಾರತ್ವ ನನಗ ನಂಬಿಕೆ ಬರೋಲ್ದಾಗೈತಿದೆ ಮ್ಯಾಗ. ಮತ್ತೆ ಕೆಲವು ಜನ ಏನ್ ಮಾಡ್ತಾರ, ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ ಅಂತ ಕೇಸಿನ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ಮಾಡ್ಕೊಂಡು ಹೆಂಗೆ ಚಂದ ಹಿಡ್ಕೊಂಡು ಕೇಸಿನ ಅಡ್ಡಾಡ್ತಿರ್ತಾರೆ. ಇಲ್ಲಪ್ಪ ನಮಗೆ ರಿಲೀಸ್ ಮಾಡಕ್ ಆಗಂಗಿಲ್ಲ ಸರ್, ನಾವು ಇಂಥ ಸೆಕ್ಷನ್ ಒಳಗೆ ಹಾಕಿವಿ ಅಂತಂದ್ರೆ ನಾವು ಹೋಗ ಕೇಸಿನ ಬೇರೆ ತಗೊಂಬಂದ್ ಕೇಸಿನ ಬಿಡ್ಕೊಂಡು ಹೋಗುವಂತ ನಮಗೆ ಐತಿ. ನಮಗೂ ಗೊತ್ತಾಗ್ತದೆ ಜನರಿಗೆ ಇಷ್ಟು ಕಾಸೋದ ಪ್ರಾಬ್ಲಮ್ ಆಗತ್ತಲ್ಲ. ಇಷ್ಟು ಮಂದಿ ಏನು ಏಟರ್ ಒಂದು 50-60 ಮಂದಿ ಅದ ಜನರು ಇನ್ನ ಹೊರಗಡೆ ಹೋದ್ರೆ ಇಷ್ಟು ನಂಗೆ ಕರೆಸಿ ಇಲ್ಲೆಲ್ಲ ಇಷ್ಟು ಹೈಲೈಟ್ ಮಾಡ್ಕೊಂಡು ಎಲ್ಲ
ಇನ್ನಷ್ಟು ಜನರನ್ನ ಎಲ್ಲರೂ ಹಿಂಗ್ ಮಾಡ್ರಿ. ಇದು ಇನ್ನ 24 ವರ್ಷ ಇರ್ಬೇಕಂತ ಜನರಿಗೆ ಎಲ್ಲ ಹಳ್ಳಿ ಸದಸ್ಯ ಕೊಡ್ರಿ. ಒಂದು ಸದಸ್ಯ ಹೋಗಿ ಕೆಲಸ ಜನರಿಗೆ ಕೆಲಸ ಆಗುತ್ತೆ. ಇದೊಂದು ಕೆಲಸ ಇಲ್ಲ, ಈ ಕೆಲಸ ಇಲ್ಲ. ಅದು ಶಾಪದ ಒಂದು ಶಾಪರೆ ಸಾಮಾನ್ಯ ಜನರಿಗೆ ಒಳ ಬರ್ರಿ. ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಯಾವ ಇರಂಗಿಲ್ಲಲ್ರಿ, ಅವ ನೆಮ್ಮದಿಯಿಂದ ಜೀವನ ಮಾಡ್ತಾನ್ರಿ. ಅದು ಇರ್ಲಾರ ನಾವ್ ಏನೈತಲ್ರಿ, ಅವ ಏನೋ ಶಾಪಗ್ರಸ್ತನ ಅವೆಲ್ಲ ಇಟ್ಕೊಂಡು ಅಡ್ಡಾಡ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಏನು ಏನು ಯಾರಿಗೂ ದಾಖಲೆ ಆಗ್ಲಾರ್ದಂಗೆ ಹೋರಾಟ ಮಾಡ್ರಿ, ಶಾಂತಿ ಹೋರಾಟ ಮಾಡ್ರಿ. ಅಂದ್ರೆ ಗೊತ್ತಾಗಲಿ ಜನರಿಗೆ, ಎಲ್ಲರಿಗೂ ಸಂದೇಶ ಹೋಗ್ಬೇಕಿದೆ. ನಮ್ಮ ಸಮಾಜ ಇದನ್ನ ಸ್ವತಃ ನರೇಂದ್ರ ಮೋದಿ ಅವರು ತಮ್ಮ ಬ್ರದರ್ಗೆ ಕಳಿಸ್ತೀವಿ, ತೆಗೆದುಕೊಳ್ಳಿ ಕಳಿಸ್ಲಿಕ್ಕೆ ನಾನು ಹೆಸರು ಪರಿಶ್ರಮ ಅಲ್ಲ, ಅದು ಹೇಳ್ತೀನಿ. ಯಾಕಂದ್ರೆ ಅವರು ಸ್ಟೇಟ್ ಇದ್ದವರ ನೀವು ಮಾಡ್ರಿ, ಅದು ಕೆಲಸ ಇಲ್ಲ. ಸುಮ್ಮನೆ ಇದು ಬಂದು ಕುಂತ್ರಿ 2 ತಾಸು ಕುಂತೀವಿ 3 ತಾಸು ಕುಂತೀವಿ. ಗ್ರಾಮದಾಗ ಏನು ಆಗೋಕ್ಕಾಗಿರ್ತಲ್ಲ, ಅದು ಇವತ್ತು ಈ ಸ್ಟೇಷನ್ದಾಗ ಮುಂದೆ ದಯಮಾಡಿ ಅದನ್ನ ಆಗಬರೋ ಉದ್ದೇಶಕ್ಕಾಗಿ 24 ತಾಸು ನೀವು ಇಲ್ಲಿ ಕುತ್ಕೋರಿ. 24 ತಾಸು ಐತೆ ಅದು ಪ್ರಿಸನ್ ಒಳಗೆ ಅರೆಸ್ಟ್ ಮಾಡಿರಪ್ಪ ಅಂದ್ರೆ 24 ತಾಸು ಐತೆ. 24 ತಾಸಿನೊಳಗೆ ಏನೈತಲ್ಲ ತೊಂದ್ರೆ ಆಗುತ್ತೆ. 24 ತಾಸಿನಾಗ ಇಲ್ಲೇ ಕುತ್ಕೊಂಡ್ಬಿಡ್ರಿ. 24 ತಾಸು ಆಗಬಾರ್ದು. ಅಲ್ಲಿ ಹೋದ್ರು ತೊಂದರೆ ಆಗ್ತದೆ ಅನ್ಕೊಳಕ್ಕೆ ನಾವು ಇದು ಮಾಡ್ತೀವಿ ಸರ್. ಅಲ್ಲಿ ಏನು ತೊಂದರೆ ಮಾಡ್ರಿ ಅವ್ರು? ಅಂದ್ರೆ ಅಲ್ಲಿ ಹೋದ್ರೆ ಆಯ್ತಂದ್ರೆ ಆತಂದ್ರೆ ಮುಂದೆ ಹೋದ್ರೆ ಇರ್ತಾರಲ್ಲ, ಆ ಲೀಡರ್ಗಳಿಂದ ಒಂದು ಏನೋ ನಾವು ಗುಡ್ಡ ಮಾಡಿದವ್ರು ಯಾರನ್ನು ನಮ್ಗೆ ಗೊತ್ತೈತೆ. ಗುಡ್ಡನ ಸಹಿತ ಮಾಡಕತ್ತೆ. ದಯವಿಟ್ಟು ನಿಮ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಐತೆ. ಕಾನೂನು ರಕ್ಷಕರು ನೀವು ನಿಮ್ಮನ್ನ ಬಿಟ್ಟು ನಮ್ಗೆ ಯಾರು ಹೇಳ್ರಿ, ನಾವು ಹೇಳೋದು ನಿಮ್ಮ ಹತ್ರ ಬರ್ಬೇಕು. ಅವ್ರೇ ಏನು ಇನ್ನು ಇಲ್ಲೇ ಸರ್, ಏನು ಯಾವ ಸುದ್ದಿ ಮಾತಾಡಿಲ್ಲ. ಕೊನೆಗೆ